ಸೊ ನನ್ನ ಗಾಡಿ ಫೈನಲಿ ಸೀಸ್ ಆಯಿತು. ಸೈಲೆನ್ಸರ್ ಚೇಂಜ್ ಮಾಡಿಸಿರೋದಕ್ಕೆ ನೋಡಿ ಗಾಡಿ ಸೀಸ್ ಇವಾಗ ಅಷ್ಟೇ. ಒಂದು ಮುಂದೆ ಇನ್ನೆಲ್ಲ ಹಿಂದೆ ಸಾರ್ ಮಸ್ತಾಗಿ ಕಾಣಿಸ್ತೈತೆ ಗಾಡಿ ನಿಮಗೆ. ಸಕ್ಕದಾಗಿದೆ ಕ್ಲೈಮೇಟ್ ಅಂತೂ ಸೇಮ್ ಮಡಿಕೇರಿ ಥರ ಇದೆ ಗುರು. ಒಂದು ಸ್ವಲ್ಪ ರೈನ್ ಸ್ಟಾಪ್ ಆದ್ರೆ ಸಾಕು. ನನ್ನ ತಮ್ಮ ಮತ್ತು ನಮ್ಮ ಮಾಮ ಇದ್ದ. ಬೆಂಗಳೂರು ವೆದರ್ ಅಂತೂ ಬೆಳಗ್ಗೆ ಬಂದ್ಬಿಟ್ರೆ ಒಂದು ಕ್ರೇಜಿಯಾಗಿರುತ್ತೆ ಗುರು. ನಮ್ಮ ಮಾಮ ಇದೇ ಫಸ್ಟ್ ನನ್ನ ಜೊತೆ ರೈಡ್ ಬರ್ತಾ ಇರೋದು. ನೋಡಿ ಹೆಂಗಿದೆ ಬೆಂಗಳೂರು ಪರಿಸ್ಥಿತಿ. ಇವತ್ತೇನೋ ಸೂಪರ್ ಬೈಕ್ಸ್ ಇಲ್ಲ ಯಾಕಂದರೆ ಮಳೆ ಬರ್ತಾ ಇದೆಯಲ್ಲ, ಹಾಗೆ ಎಲ್ಲ ಮನೇಲಿ ಬೆಚ್ಚಿಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ನ್ಯೂಟ್ರಲ್ ಮಾಡಿ ಸರ್. 2000 years later. ಹಂಗಾಗೈತೆ. ಪೊಲೀಸವರು ನಮ್ಮ ಬೈಕ್ನ ಸೀಸ್ ಮಾಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಇಲ್ಲ ಸ್ಟೇಷನ್ ಹತ್ರ ಹೋಗಿರ್ಬೇಕು. ಊರೊಳಗಡೆ ಕರ್ಕೊಂಡು ಹೋಗ್ತಾವ್ರೆ. ಇಲ್ಲೇ BMW ಒಂದು. ಏನು ಬರ್ತೈತೆ ಗುರು ಮಳೆ, ಜಿಡಿ ಮಳೆ. ಕ್ಲೈಮೇಟ್ ಅಂತೂ ಸಕ್ಕದಾಗಿದೆ ಗುರು. ನೋಡಿ ಹೆಂಗಿದೆ ಕ್ಲೈಮೇಟು ನಮ್ಮ ಏರಿಯಾದಲ್ಲಿ. ಸೊ ಫಸ್ಟು ನಮ್ಮೂರು ದೇವಸ್ಥಾನ ಹತ್ರ ಹೋಗೋಣ. ಸೊ ಮತ್ತು ನಮ್ಮ ರೈಡು ಸ್ಟಾರ್ಟ್ ಆಗುತ್ತೆ. ಸೊ ರೈಡು ಎಲ್ಲಿಗೆ ಏನು ಅಂತ ನಾನು ಹೋಗ್ತಾ ನಿಮ್ಗೆ ಹೇಳ್ತೀನಿ. ಸೊ ಮಳೆ ನಿಂತುಬಿಟ್ರೆ ಸಾಕು ನಮಗೆ. ಏನು ಗುರು ಮಡಿಕೇರಿ ಆಗ್ಬಿಟ್ಟೈತಲ್ಲ ಗುರು. ಸಕ್ಕದಾಗಿದೆ ಕ್ಲೈಮೇಟ್ ಅಂತೂ ಸೇಮ್ ಮಡಿಕೇರಿ ಥರ ಇದೆ ಗುರು ಫೀಲ್ ಅಂತೂ. ಸೊ ಒಂದು ಸ್ವಲ್ಪ ರೈನ್ ಸ್ಟಾಪ್ ಆದ್ರೆ ಸಾಕು, ಒಂದು ಸ್ವಲ್ಪ ರೀಚ್ ಆಗಿಬಿಡ್ತೀವಿ. ಇವಾಗ ನಾನು ನನ್ನ ತಮ್ಮ ಮತ್ತು ನನ್ನ ಫ್ರೆಂಡು ಕಾರ್ತಿ ಜಾಯ್ನ್ ಆಗಿದ್ದಾರೆ. ರಾಮಮೂರ್ತಿ ನಗರ ಹತ್ರ ನಮ್ಮ ಬಾಮ ಇದೆ ಮತ್ತು ನನ್ನ ತಮ್ಮ ಇನ್ನೊಬ್ಬ ಚೆರಿ ಜಾಯ್ನ್ ಆಗ್ತಾನೆ. ಸೊ ಅಲ್ಲಿಂದ ನಾವು 5 ಜನ ಓಡ್ತಾಯಿದ್ವಿ. ನಾವು ಹೋಗ್ತಾ ಇರೋದು ಪೆನುಕೊಂಡ. ಸೊ ನಿಮಗೆ ಸಿಕ್ಕಾಪಟ್ಟೆ ಮಳೆ ಇದೆ. ಓಕೆ, ನನ್ನ ತಮ್ಮ ಮತ್ತು ನಮ್ಮ ಮಾಮ ಇದ್ದ, ನಮ್ಮ ಮಧು, ನಮ್ಮ ಚೆರಿ ಸೊ ಬಂದರು. ಸೊ ನಾವು ಇವಾಗ ಇಲ್ಲಿಂದ ಓಡ್ತಾಯಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಸ್ಪಾಟ್ ಬಂದು ನಂದಿ ಹಿಲ್ಸ್ ರೋಡು ನಂದಿ ಗ್ರ್ಯಾಂಡ್ ಹತ್ರ ಹಾಕೋಣ ಅಂತ. ಸೊ ಇವಾಗ ಬಿಡಬೇಕು. ಲೆಟ್ಸ್ ಗೋ. ಓಕೆ ಮಾಮು. ರಾಘವ್ ನಿಧಾನಕ್ಕೆ ಇರಲಿ. ಬಾ. ಬೆಂಗಳೂರು ವೆದರ್ ಅಂತೂ ಬೆಳಗ್ಗೆ ಬಂದ್ಬಿಟ್ರೆ ಒಂದು ಕ್ರೇಜಿಯಾಗಿರುತ್ತೆ ಗುರು. ಏನು ಸಕ್ಕದಾಗಿತ್ತು ಗೊತ್ತಾ. ಫುಲ್ ಫಿದಾ ಆಗ್ಬಿಟ್ರು ವೆದರ್ಗೆ. ಬಟ್ ನಾನು ರೆಕಾರ್ಡ್ ಮಾಡಿಲ್ಲ ಯಾಕಂದರೆ ಮಳೆ ಬರ್ತಾಯಿತ್ತು. ಮಳೆ ಬರ್ತಾಯಿದ್ದರಿಂದ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಲೆಟ್ಸ್ ಗೋ. ಹಿಂಗೂ ಮಳೆ ಸ್ವಲ್ಪ ನಿಂತಿದೆ, ಇಲ್ಲ ಅಂದರೆ ಫುಲ್ಲು ನೋಡಿ ಪ್ಯಾಂಟೆಲ್ಲ ಫುಲ್ಲು ಒದ್ದೆ ಆಗಿಬಿಟ್ಟೈತೆ. ಸೊ ಆ್ಯಕ್ಚುಲಿ ನಮ್ಮ ಬಾಮ ಇದೇ ಫಸ್ಟು ನನ್ನ ಜೊತೆ ರೈಡ್ ಬರ್ತಾ ಇರೋದು. ತುಂಬ ದಿನ ಆಗಿತ್ತು ಅವನು ಎಲ್ಲೂ ಹೋಗಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಬೆಂಗಳೂರು ಪರಿಸ್ಥಿತಿ. ಮೆಟ್ರೋ ಕನ್ಸ್ಟ್ರಕ್ಷನ್ ಮುಗಿಯೋ ತನಕನೂ ಇದೇ ಥರ ಇರುತ್ತೆ. ಸೊ ಈ ಥರ ಮಳೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಹೆವಿ ಬಂದುಬಿಟ್ರೆ ಪಾಪ ಬೈಕರ್ಸ್ಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬೈಕರ್ಸ್ಗಿರಲಿ, ಇತ್ತೀಚೆಗೆ ಕಾರ್ ಇಟ್ಟಿರೋರಿಗೆಲ್ಲ ಪ್ರಾಬ್ಲಮ್ಸು. ಯಾಕಂದರೆ ನೀರೊಳಗಡೆ ಬೈಕ್ ಆದರೆ ಹೆಂಗೋ ಹೋಗ್ಬಿಡ್ಬೋದು, ಬಟ್ ಕಾರುಗಳು ನೀರೊಳಗಡೆ ಮುಳುಗೋಗ್ಬಿಡುತ್ತೆ. ಅದು ಮೇಯ್ನ್ ಪ್ರಾಬ್ಲಮ್ಮು. ಸೊ ಓಕೆ ಬನ್ನಿ, ಈಗ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಹಂಗೆ ಒಂದು ಕಾಫಿ ಕುಡಿಬೇಕು ಸ್ಟ್ರಾಂಗಾಗಿ. ನಂದಿ ಗ್ರ್ಯಾಂಡ್ ಹತ್ರ ಹಾಕೋಣ. ಓಕೆ, ನಿಮಗೆ ನಾನು ನಂದಿ ಗ್ರ್ಯಾಂಡ್ ಹತ್ರ ಸಿಗ್ತೀನಿ. ಏನಿದೆ ಗುರು ಕ್ಲೈಮೇಟು,
ಕ್ರೇಜಿಯಾಗಿದೆ ಮಾತ್ರ. ಇವತ್ತೇನೋ ಸೂಪರ್ ಬೈಕ್ಸ್ ಇಲ್ಲ, ಯಾಕಂದರೆ ಮಳೆ ಬರ್ತಾ ಇದೆಯಲ್ಲ, ಸೂಪರ್ ಬೈಕ್ಸ್ಗೆ ಅಷ್ಟೊಂದು ಗ್ರಿಪ್ ಸಿಗಲ್ಲ ಮಳೆ ಬಂದರೆ. ಅದಕ್ಕೆ ಎಲ್ಲ ಮನೇಲಿ ಬೆಚ್ಚಿಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಓ ಮಳೆ, ಮಳೆ ಸ್ಟಾರ್ಟ್ ಆಯ್ತು ಗುರು. ಅಂದರೆ ಇದು ಫುಲ್ ಜೋರಾಗೂ ಬರ್ತಾಯಿಲ್ಲ, ನಿಧಾನಕ್ಕೂ ಬರ್ತಾಯಿಲ್ಲ ಗುರು, ಆ ಥರ ಐತೆ ಮಳೆ. ಚೆನ್ನಾಗೈತೆ ಕ್ಲೈಮೇಟ್ ಒಂಥರ. ಮಳೆ ಇದ್ರೆ ಬೆಸ್ಟ್ ಬಾ. ನೋಡಿ L&T ಹೆಂಗಿದೆ ಕಂಪ್ನಿ. ಲಾಸ್ಟ್ ಟೈಮು ನಾನು ನಮ್ಮ ಕೆಂಪೇಗೌಡರ ಸ್ಟ್ಯಾಚ್ಯೂನ ರಿವ್ಯೂ ಮಾಡೋಕ್ಕೆ ಬಂದಿದ್ದೆ ಆ ರೋಡಲ್ಲಿ. ಮಾಲಾ ಬೇಷಿಯಾ ಹೆಂಗಿದೆ, ಒಳ್ಳೆ ಲೊಕೇಶನಲ್ಲಿ ಮಾಡಿದ್ದಾನೆ ಗುರು ಇದು. ಇದೆಯಾ ಮಳೆ? ಮಳೆ ಇಲ್ಲ, ಫಾಗು. ವಾವ್, ಏನಪ್ಪ ಇದು ಇಷ್ಟೊಂದು. ರೈನ್ ಕೋಟ್ ತಂದಿಲ್ಲ ಮದು? ರೈನ್ ಕೋಟು ಮನೇಲಿದೆಯಾ? ಅವನು ಯಾರ ನೋಡಿ, ಜಿಪ್ಸಿ ಹೆಂಗಿದೆ, ಕ್ರೇಜಿಯಾಗಿದೆ. ಅವ ಹೊಸಾಗೈತೆ ಜಿಪ್ಸಿ, ಅದು ಶೂಟಿಂಗ್ ಜಿಪ್ಸಿ ಇರಬೇಕಿದು. ಸಖತ್ತಾಗೈತೆ. ಥರ ಇದ್ರೆ ಈಟೇ ಆಗಲ್ಲ ಕ್ಯಾಮ್ರಾ, ಫುಲ್ಲು ಇದರಲ್ಲಿರುತ್ತೆ. ಸಕ್ಕತ್ತಾಗಿದೆ ಕ್ಲೈಮೇಟ್ ಮಾತ್ರ. ಬಟ್ಟು ಡೆಸ್ಟಿನೇಷನ್ಗೆ ಹೋದ್ಮೇಲೆ ಸ್ವಲ್ಪ ಮಳೆ ನಿಂತುಬಿಟ್ರೆ ಸಾಕು ನಮಗೆ. A few moments later. ಸೊ ನನ್ನ ಗಾಡಿ ಫೈನಲಿ ಸೀಸ್ ಆಯಿತು. ಸೈಲೆನ್ಸರ್ ಚೇಂಜ್ ಮಾಡಿಸಿರೋದಕ್ಕೆ ನೋಡಿ, ಗಾಡಿ ಸೀಸ್. ಇವಾಗ ಸ್ಟೇಷನಲ್ಲಿ ಹೋಗಿ ಕಿಕ್ಕರು. ಒಂದು ಮುಂದೆ ಇನ್ನೆಲ್ಲ ಹಿಂದೆ. ಬರುತ್ತಲ್ಲ ಕಿಕ್. ನ್ಯೂಟ್ರಲ್ ಮಾಡಿ ಸರ್. ಸಾಹೇಬ್ರು ಬರ್ತಾರಾ? ಅಲ್ಲ, ಬೇಕಾದ್ರೆ ನಾವು ತೊಗೊಂಬರ್ತೀವಿ, ನೀವು ನಮ್ಮ ಗಾಡೀಲಿ ಬನ್ನಿ. ನ್ಯೂಟ್ರಲ್ ಮಾಡಬೇಕು, ಇಲ್ಲ ಅದಾಗಲ್ಲ. ಫಸ್ಟ್ ಫುಲ್ ಮುಂದಕ್ಕೆ ಹಾಕಿ, ಆಮೇಲೆ ಒಂದು ಹಿಂದಕ್ಕೆ ಮಾಡಿ. ನ್ಯೂಟ್ರಲ್ ತೋರಿಸುತ್ತೆ ನೋಡಿ. ಈಗ ಸ್ಟಾರ್ಟ್ ಮಾಡಿ. ಸೈಲೆನ್ಸರ್ ಅದು ಚೇಂಜ್ ಮಾಡಿ. ನಾವು ಲೋಕಲಲ್ಲಿ ಓಡಿಸೋದು, ನಾವು ಹಳ್ಳಿಲಿ ಓಡಿಸ್ಕೊಳೋದು. ನಾವು ಡಿಸ್ಟರ್ಬೇ ಮಾಡಲ್ಲ ಯಾರಿಗೂ. ಅಯ್ಯೋ, 2000 years later. ಹಂಗಾಗೈತೆ. ಇವಾಗ ಇದು ಮಾಡ್ತಾರ, ಅಲ್ಲಿ ಹೋದ್ರೆ ರಿಲೀಸ್ ಮಾಡ್ತಾರಾ?
ಮಾಡ್ತಾರಲ್ಲ. ನಿಧಾನಕ್ಕೆ ಹೋಗಿ, ಬ್ರೇಕ್ ಸ್ವಲ್ಪ ಇದಿದೆ. ನೋಡಿಯಪ್ಪ, ಬಾ ನೋಡ್ದೆ ಹೆಂಗವನೆ ಬುಲೆಟ್ ಬಸಿಯಾ. ಸೊ ಪೊಲೀಸವರು ನಮ್ಮ ಬೈಕ್ನ ಸೀಸ್ ಮಾಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಸೈಲೆನ್ಸರಿಂದ ಸೂಪರ್ ಬೈಕ್ಸ್ ಎಲ್ಲ ಅವರು ಹೋಗ್ಬಿಟ್ಟಿರ್ಬೇಕು ಸ್ಟೇಷನ್ ಹತ್ರನೇ. ಒಂದೆರಡು ಸೂಪರ್ ಬೈಕ್ಸು ಸೀಸು, ನಮ್ಮ ಗಾಡಿ ಒಂದು ಸೀಸು ಸೈಲೆನ್ಸರಿಂದ. ಇಲ್ಲ ಸ್ಟೇಷನ್ ಹತ್ರ ಹೋಗಿರ್ಬೇಕು. ಅವರು ಪೊಲೀಸವ್ರಿಗೆ ಓಡ್ಸಕ್ಕೆ ಬರಲ್ಲಲ್ಲ ಗಾಡಿ. ಹಾಂ ಡಿ ಎಲ್ ತೊಗೊಂಡಿರ್ತಾನೆ, ಅದಕ್ಕೆ ಡಿ ಎಲ್ ತೊಗೊಂಡ್ಬಿಟ್ಟಿರ್ತಾರೆ. ಹಾಂ, ಹಿಂದಕ್ಕೆ ಮುಂದಕ್ಕೆ ಗೇರ್ಗಳಂತವ್ರೆ. ಸೊ ಬೈಕ್ ಸೈಲೆನ್ಸರು ಚೇಂಜ್ ಮಾಡಿದ್ದೀವಿ. ಆ್ಯಕ್ಚುಲಿ ಅದು ನಮ್ಮದೇ ತಪ್ಪು. ಆ್ಯಕ್ಚುಲಿ ಫೆರಾರಿ ನೋಡಿದ್ರು, ಸೊ ಅದು ಇಲ್ಲೀಗಲ್ಲು ಆ್ಯಕ್ಚುಲಿ. ಬಟ್ ನಾನು ಗಾಡಿ ಅಂದರೆ ಯಾರಿಗೂ ಡಿಸ್ಟರ್ಬ್ ಆಗೋ ಥರ ಓಡಿಸೋಲ್ಲ, ಬರೀ ಲೋಕಲಲ್ಲಿ ಮಾತ್ರ ಓಡಿಸೋದಿದ್ದು. ಬಟ್ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ತೈತೆ. ನೋಡೋಣ, ಅಲ್ಲಿ ಫೈನ್ ಕಟ್ಬಿಟ್ಟು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಸಾಹೇಬರು. ನೋಡೋಣ ಏನು ಮಾಡ್ತಾರೆ. ಸಾರ್ ಮಸ್ತಾಗಿ ಕಾಣಿಸ್ತೈತೆ ಗಾಡಿ, ನಿಮಗೆ ಮಸ್ತಾಗಿ ಕಾಣಿಸ್ತೈತೆ ಗಾಡಿ. ನಿಮ್ದು ಯಾವೂರು? ನಿಮ್ದು ಯಾವೂರು? ಬೆಳಗಾವಿನಾ? ಸಾಹೇಬ್ರದ್ದು ಕೊಪ್ಪಳ. ಅದಕ್ಕೆ ಅವ್ರು ಮಾತಾಡೋ ಶೈಲಿಲೇ ಗೊತ್ತಾಯ್ತು. ನೋಡಿ ಹೆಂಗೆ ಕಾಣ್ತಾ ಇದೆ ಪೊಲೀಸವ್ರಿಗೆ ಗಾಡಿ. ಅದೇ ನಾನು ಈ ಥರ ಲುಕ್ ಇರಲಿ ಅಂತಲೇ ಹಾಕ್ಸ್ಕೊಂಡಿರೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ರೀಸನ್ ಅಲ್ಲ. ಬಟ್ ಗಾಡಿ ಸೈಲೆನ್ಸರ್ ಇದ್ದರೆ ಸ್ವಲ್ಪ ಪಿಕಪ್ ಇರುತ್ತೆ ನಮ್ಮದು, ಅದರಿಂದ. ಹಿಂಗೆ ಬರ್ಬೋದಾಗಿತ್ತು ಆವಾಗಲೇ, ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬಿಡೋಣ. ಎಲ್ಲಿದು ಊರೊಳಗಡೆ ಕರ್ಕೊಂಡು ಹೋಗ್ತಾವ್ರೆ? ಒಳಗಡೆ ಇರಬೇಕು. ಸೊ ಬಂದ್ವಿ ಇಲ್ಲೇ. ಓಹೋ, ಏನು ಬರೀ ಆಕ್ಸಿಡೆಂಟ್ ಗಾಡಿಲೇ. ನಮ್ಮ ಗಾಡಿ ಒಂದು 1000 BMW, ಒಂದು ಇದೊಂದು ಸೀಸು. ಎಷ್ಟು ಗಾಡಿ ಸೀಸ್ ಆಗಿದೆ ನೋಡಿ. ನೋಡಿ ಹೆಂಗಿದೆ ಗಾಡಿ, ಇದು ಕ್ರೇಜಿ ಆಗಿದೆ.